ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಐಡಿಯಾ ಅನಾಲಿಸಿಸ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು 7th ಜೂನ್ ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ 6th ಜೂನ್ ನಿಫ್ಟಿ ಎಕ್ಸ್ಪೈರಿಗೆ ಮೂಮೆಂಟಮ್ ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಓಪನಿಂಗ್ ಅಲ್ಲಿ ನಿನ್ನೆ ಒಳ್ಳೆ ರಿಕವರಿ ನಂತರ ಒಂದು ಒಳ್ಳೆ ಗ್ಯಾಪ್ ಅಪ್ ಸಿಕ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ. ಹಾಗೂ ಎಂದಿನ ದಿನದ ರೀತಿನೇ ಮೊದಲನೇ 15 ನಿಮಿಷದಲ್ಲಿ ಪ್ರಾಫಿಟ್ ಬುಕಿಂಗ್ ಇತ್ತು. ಸೊ ಪ್ರಾಫಿಟ್ ಬುಕಿಂಗ್ ಬಂದ ಮೇಲೆ ನಿಫ್ಟಿ ತನ್ನ 10 ಡೇ ಹಾಗೂ 5 ಡೇ ಮೂವಿಂಗ್ ಯಾವರೇಜ್ ಸಪೋರ್ಟ್ ತಗೊಂಡು ನಿಧಾನವಾಗಿ ರಿಕವರಿ ಕಾಣಕ್ಕೆ ಶುರು ಆಯಿತು. ಸೊ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಈ ಲೆವೆಲ್ ಅಲ್ಲಿ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದೇ 22,800 ಮೇಲೆ ಹೋದ್ರೆ ನಾವು 22,950 23,000 ವರೆಗೆ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 22,800 ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಅರೌಂಡ್ 100 ಪಾಯಿಂಟ್ಸ್ ಅಪ್ ಮೂವ್ ಸಿಕ್ತು. ಅಲ್ಲಿಂದ ನಾವು ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ವಿ, ಇದು ಕಾಲ್ ರೈಟರ್ ಝೋನ್, ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಕಾಲ್ ಸೈಡ್ ಇದ್ರೆ ಲೈಟ್ ಆಗಿದೆ ಸ್ಟಾಪ್ ಲಾಸ್ ಇದೆ ಅಂತ. ಸೊ ಈ ಲೆವೆಲ್ ಇಂದ ರಿವರ್ಸ್ ಅಲ್ಲಿ ಬಂತು. ಸೊ ನಮ್ಮನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಇಲ್ಲಿ ಹೆಲ್ಪ್ ಆಗಿರುತ್ತೆ. ಸೊ ಪುಟ್ ಸೈಡ್ ಅಲ್ಲಿ ನಾವು ಪೊಸಿಷನ್ ತಗೋತೀವೋ ಇಲ್ವೋ, ಕಾಲ್ ಸೈಡ್ ಅಲ್ಲಿ ಇದ್ರೆ ನಾವು ಸೇಫ್ ಆಗಿ ಇಲ್ಲಿ ಹೊರಗಡೆ ಇತ್ತು ನಮ್ಮ ಮೆಸೇಜ್ ನ ನೋಡಿದ್ದೆ. ಸೊ ಇಲ್ಲಿಂದ ಕೆಳಗಡೆ ಬಂದ ನಿಫ್ಟಿ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಕೆಳಗಡೆ ಬರ್ತಿದ್ದಂಗೆ 5 ಡೇ 10 ಡೇ ಮೂವಿಂಗ್ ಸಪೋರ್ಟ್ ತಗೊಳುತ್ತೆ, ರಿಕವರಿ ಕಾಣೋದು. ಆದ್ರೆ ರಿಕವರಿ ಸೆಷನ್ ಆಗಿದೆ, ಹಾಗೆ ಕೆಳಗಡೆ ಬರ್ತಾ ಇತ್ತು. ಆಲ್ಮೋಸ್ಟ್ ನಿಯರ್ ಮೂವಿಂಗ್ ಯಾವರೇಜ್ ಅಂತ ರಿಕವರಿ ಕಾಣ್ತಾ ಇತ್ತು. ಎಂಡ್ ಆಫ್ ದ ಡೇ ಯಾವಾಗ ಫೈನಲ್ ಆಗಿ ಒಂದು ಅನೌನ್ಸ್ಮೆಂಟ್ ಬಂತು, ಅಗೇನ್ NDA ಅಲಯನ್ಸ್ ಹೊಸದಾಗಿ ಗವರ್ಮೆಂಟ್ ತಗೊಂಡ್ ಬರುತ್ತೆ. ಹಾಗೂ ಪ್ರಧಾನಮಂತ್ರಿ ಮೋದಿ ಅವರು ಮತ್ತೊಂದು ಬಾರಿ 3ನೇ ಬಾರಿ ಪ್ರಧಾನಮಂತ್ರಿ ಪ್ರಮಾಣ ವಚನ 9ನೇ ತಾರೀಕು ಭಾನುವಾರದ ಸಂಜೆ ತಗೋತಾರೆ ಅಂತ. ಸೊ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಬಂದು ನಿಫ್ಟಿ 22,850 ಹತ್ರ ಬಂದು ಕ್ಲೋಸ್ ಆಯ್ತು. ಲಾಸ್ಟ್ ಹಾಫ್ ಅನ್ ಅವರ್ ಅವರೇಜ್ ಹೋಗಿತ್ತು 22,820 ಬರ್ತಾ ಇದೆ. ಸೊ 22,820 ಹತ್ರ ಕ್ಲೋಸಿಂಗ್ ಬಂದ್ಮೇಲೆ ನಾವು ನೆಕ್ಸ್ಟ್ ಯಾವ ಲೆವೆಲ್ ನಲ್ಲಿ 7th ಜೂನ್ ಟ್ರೇಡ್ ಮಾಡ್ಬೇಕು ಅಂತ ಈಗ ನೋಡೋಣ. 22,821 ಹತ್ರ ಕ್ಲೋಸ್ ಆದ್ಮೇಲೆ ನಾವು ಅಗೇನ್ ಶುಕ್ರವಾರ ದಿನ ಒಂದು ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಆ ಗ್ಯಾಪ್ ಅಪ್ ಗೆ ಅಗೇನ್ 22,900 ಇಂದ 23,000 ಇದು ಕಾಲ್ ರೈಟರ್ ಝೋನ್ ಆಗಿದೆ. ಸೊ ಈ ಲೆವೆಲ್ ಅಲ್ಲಿ ನಿಫ್ಟಿ ಬಂದ್ರೆ ಇನ್ನಷ್ಟು ಅಪ್ ಬರೋದು ಕಷ್ಟ. ಹಾಗೂ ಇಲ್ಲಿ ಬರೋ ಅಪ್ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಕಾರಣ ಏನಂತಂದ್ರೆ ಇದು ಕಾಲ್ ರೈಟರ್ ಝೋನ್ ಆಗಿದೆ, ಹಾಗೂ ಕೋಲೇಷನ್ ಗೌರ್ಮೆಂಟ್ ಬರೋ ಕಾರಣ ಯಾರಿಗೆ ಯಾವ ಮಂತ್ರಿ ಪೊಸಿಷನ್ ಸಿಗುತ್ತೆ ಯಾವುದೇ ಕ್ಲಾರಿಟಿ ಇಲ್ಲ. ಹಾಗಾಗಿ ನಾವು ಶುಕ್ರವಾರ ದಿನ ಇನ್ನೂ ಸಮ್ ಅನ್ಸರ್ಟನಿಟೀಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ 23,000 ಹಾಗೂ 22,900 ಈ ಲೆವೆಲ್ ಇಂದ ನಿಫ್ಟಿ ಯಾವುದೇ ಕ್ಷಣದಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಏನಾದ್ರೂ ಒಳ್ಳೆ ಅಪ್ನ ನಾವು ಸೋಮವಾರದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಸೊ ಈ ಲೆವೆಲ್ ಅಲ್ಲಿ ನಮ್ಗೆ ನಿಫ್ಟಿ ಸಿಕ್ಕರೆ 23,050 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ಸ್ವಲ್ಪ ದೂರದ ಸ್ಟಾಪ್ ಲಾಸ್ ಆಗ್ಬೋದು. ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಪುಟ್ ಪೊಸಿಷನ್ ತಗೊಳ್ಳೋದಕ್ಕೆ ಯೋಚನೆ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಅಗೇನ್ ಕೆಳಗಡೆ 22,800 ಹತ್ರ ಬರುತ್ತೆ. ಇನ್ನು ಕರೆಕ್ಷನ್ ಹೆಚ್ಚಾದ್ರೆ 22,650 ವರೆಗೆ ಬರೋ ಚಾನ್ಸಸ್ ಇದೆ. ಸೊ ಇದು ನಿಫ್ಟಿಯ 10 ಡೇ ಹಾಗೂ 5 ಡೇ ಮೂವಿಂಗ್ ಅವರೇಜ್ ಬರುತ್ತೆ. ಸೊ ಇಲ್ಲಿ ನಾವು ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಹಾಗೂ ಈ ಲೆವೆಲ್ ಇಂದ ನಾವು ರಿವರ್ಸಲ್ ಪೊಸಿಷನ್ಸ್ ತಗೊಳ್ಳೋದು ಬೇಡ. ಆದಷ್ಟು ಈ ಶುಕ್ರವಾರ ದಿನ ನಾವು ಯಾವುದೇ ಸಿಇ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಓನ್ಲಿ ಪುಟ್ ಪೊಸಿಷನ್ ತಗೊಳ್ಳೋ ಲೆವೆಲ್ಸ್ ಅಂದ್ರೆ 22,900 ಇಂದ 23,000 ಈ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿಂದ ಕಾಂಟ್ರಾ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಹಾಗೂ ನಿಫ್ಟಿ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಕಂಡು 22,600 ಕೆಳಗಡೆ ಬಂತು ಅಂತಂದ್ರೆ ಇನ್ನಷ್ಟು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಕೆಳಗಡೆ 22,450 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋಬಹುದು. ಇಲ್ಲಿಂದ ರಿವರ್ಸಲ್ ಬಂದ್ರೆ ಕೂಡ ನಾವು ಯಾವುದೇ ಕಾಲ್ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ಇನ್ನೂ ಹೆಚ್ಚಿನ ಅನ್ಸರ್ಟನಿಟೀಸ್ ಇಂದ 22,450 ನ ಕೂಡ ಬ್ರೇಕ್ ಆಗಿ ಹೆಚ್ಚಿನ ಕರೆಕ್ಷನ್ ಬಂದ್ರು ಬರ್ಬೋದು. ಆ ರೀತಿಯ ಕರೆಕ್ಷನ್ ಅಲ್ಲಿ ನಿಮ್ಮ ರಿಸ್ಕ್ ಗೆ ಅನುಗುಣವಾಗಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಏನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಪ್ಡೇಟ್ ಮಾಡ್ತೀವಿ. ಸೊ ನಾವು ನಿಫ್ಟಿನಲ್ಲಿ ಓನ್ಲಿ ಈ ಲೆವೆಲ್ಸ್ ಇಟ್ಕೊಂಡು ಪೊಸಿಷನ್ಸ್ ತಗೊಳ್ಳೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಚೆಕ್ ಮಾಡಿ. ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 49,291 ಹತ್ರ ಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ
ಈ ಲೆವೆಲ್ ಇಂದ ಅಪ್ಪು ಅಂತ ಶುರು ಆದ್ರೆ 49,600 ಹತ್ರ ರೆಸಿಸ್ಟೆನ್ಸ್ ಇದೆ, ಹಾಗೂ ಇಮಿಡಿಯೇಟ್ ಆಗಿ 50,000 ಹತ್ರ ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗೂ 50,000 ಮೇಲೆ ಕೂಡ ಅಪ್ ಟು 50,800 ರಿಸ್ಕಿ ಝೋನ್ ಆಗಿದೆ. ಈ ಯಾವುದೇ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ಕೂಡ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 50,800 ಲೆವೆಲ್ ವರೆಗೂ ಈ ಯಾವುದೇ ಲೆವೆಲ್ ಅಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು 48,800 ಕೆಳಗಡೆ ಬರೋಕೆ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 48,200 ಹಾಗೂ ಇದನ್ನು ಬ್ರೇಕ್ ಆದ್ರೆ ಕೆಳಗಡೆ 47,500 ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ 48,800 ಕೆಳಗಡೆ ಪುಟ್ ಪೊಸಿಷನ್ ತಗೊಳ್ಳೋಣ, ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಮೇ ಬಿ ನಾವು 7 ಜೂನ್ ರಾಂಗ್ ಆಗ್ಬೋದು, ಮಾರ್ಕೆಟ್ ಒಳ್ಳೆ ಅಪ್ ಮೂವ್ ತೋರಿಸಬಹುದು, ಆದ್ರೆ ಮೇಲೆ ಹೈ ರೆಸಿಸ್ಟೆನ್ಸ್ ಝೋನ್ ಹಾಗೂ ಪೊಲಿಟಿಕಲ್ ಅನ್ಸರ್ಟಿನಿಟೀಸ್ ಇರೋ ಕಾರಣ ನಾವು ಯಾವುದೇ ಕಾಲ್ ಪೊಸಿಷನ್ ತಗೊಳ್ಳೋದು ಬೇಡ. ಭಾನುವಾರದ ಪ್ರಮಾಣ ವಚನ ನಂತರ ಸೋಮವಾರದಿಂದ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ 7 ಜೂನ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಕೊಡ್ತಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಧನ್ಯವಾದಗಳು. ಥ್ಯಾಂಕ್ ಯು.